ನಿನ್ನೆಷ್ಟೇ ಒಂದು ಧರ್ಮಸ್ಥಳದಲ್ಲಿ ಒಬ್ಬ ವ್ಯಕ್ತಿ ಇದೇ ನಮ್ಮ ಧರ್ಮಸ್ಥಳದ ವೀರೇಂದ್ರ ಜೈನನ ಮುಂದೆ ನಿಂತ್ಕೊಂಡು ಒಂದು ಪ್ರಶ್ನೆ ಮಾಡ್ತಾರೆ. ಆ ಪ್ರಶ್ನೆ ಬಹಳಷ್ಟು ವರ್ಷದ ಹಿಂದೆನೆ ನಾವೆಲ್ಲ ಹಿಂದೂಗಳು ಹೋಗಿ ಕೇಳಬೇಕಿತ್ತು. ಆದ್ರೆ ಇವತ್ತಾರೋ ಇಬ್ರು ಬಂದು ಬಹಳ ಧೈರ್ಯವಾಗಿ ಒಂದ್ ಎರಡು ಮೂರು ಪ್ರಶ್ನೆನ ಕೇಳಿದ್ರು. ಮೊದಲನೇದಾಗಿ ಅವ್ರು ಕೇಳ್ತಾರೆ, ಈ ಮಣ್ಣಲ್ಲಿ ನ್ಯಾಯ ನೀತಿ ಧರ್ಮ ಏನಾದ್ರೂ ಉಳಿದಿದೆಯಾ ಅಂತ ಕೇಳ್ತಾರೆ. ಎರಡನೇದು, ಇದೇ ಬರುವಂತ ಶಿವರಾತ್ರಿ ಒಳಗಡೆ ಈ ಪಟ್ಟಣ ನೀವು ಬಿಟ್ಕೊಡ್ಬೇಕು ಅಂತಾನು ಹೇಳ್ತಾರೆ. ಅಣ್ಣಪ್ಪ ಸ್ವಾಮಿ ಮಂಜುನಾಥ ಸ್ವಾಮಿ ಇಲ್ಲಿ ಇರೋದೇ ಆದ್ರೆ ನ್ಯಾಯ ನೀತಿ ಧರ್ಮ ಏನಾದ್ರೂ ಉಳಿದಿದೆಯಾ ಇಲ್ಲಿ, ನೀವು ಉಳಿಸಿದೀರಾ ಅದನ್ನ ಕೇಳುವಂತ ಅವ್ರದ್ದು ಪ್ರಶ್ನೆಗಳಿತ್ತು. ಅದಕ್ಕೆ ಅವರು ಉತ್ತರ ಕೊಡಕ್ಕಾಗ್ಲಿಲ್ಲ, ಏನು ಮಾತಾಡಕ್ಕಾಗ್ಲಿಲ್ಲ. ಆ ಮನುಷ್ಯ ಬಹಳ ಧೈರ್ಯವಾಗಿ ಕೇಳಿದ್ದಾರೆ, ಆದ್ರೆ ಅದಕ್ಕೆ ಸರಿಯಾಗಿ ಈ ಧರ್ಮಾಧಿಕಾರಿಗೆ ಉತ್ತರ ಕೊಡಕ್ಕಾಗ್ಲಿಲ್ಲ. ಪಟ್ಟಣ ಬಿಟ್ಕೊಡ್ಬೇಕು ಅಂತ ಹೇಳಿದಾಗ ಮಾತೇ ಬರ್ಲಿಲ್ಲ. ಇಡೀ ಮೈಗೆ ಕರೆಂಟ್ ಶಾಕ್ ಕೊಟ್ಟಾಗಾಯ್ತು. ಆ ವ್ಯಕ್ತಿ ಯಾರಂತ ನಮಗೆ ಇನ್ನೂ ಇಷ್ಟವರೆಗೆ ಗೊತ್ತಾಗ್ಲಿಲ್ಲ. ಅವ್ರ ಜೊತೆ ಒಂದು ಮಹಿಳೆ ಕೂಡ ಇದ್ರು, ಅವ್ರ ತಾಯಿ ಆಗಿರ್ಬೋದು ಅಥವಾ ಇನ್ಯಾರೋ ಸಂಬಂಧಿಕರು ಕೂಡ ಆಗಿರ್ಬೋದು. ಅವ್ರು ಯಾರು ಕೂಡ ನಮಗಿನ್ನು ಎಲ್ಲಿಯವರು, ಎಲ್ಲಿಂದ ಬಂದ್ರು, ಯಾಕೆ ಆ ಪ್ರಶ್ನೆನ ಕೇಳಿದ್ದಾರೆ ಅಂತ ನಮಗಿನ್ನೂ ಗೊತ್ತಾಗ್ಲಿಲ್ಲ. ಆದ್ರೆ ಇಲ್ಲಿಯ ಆಡಳಿತ ಮಾಡುವಂತಹ ವ್ಯಕ್ತಿಗಳಲ್ಲಿ ಕೆಲವರು ಏನ್ ಮಾಡಿದ್ರು ಅಂದ್ರೆ, ಈ ನಮ್ಮ ಹಿಂದೂಗಳ ತಲೆನ ತಿರುಗಿಸ್ಬೇಕು, ದಾರಿ ತಪ್ಪಿಸ್ಬೇಕು ಅಂತ ಹೇಳ್ಬಿಟ್ಟು ಯಾವತ್ತೋ ಒಂದು 3-4 ವರ್ಷದ ಹಿಂದೆ ಒಂದು ಆಗಿರುವಂತ ಒಂದು ವಿಡಿಯೋ ಇತ್ತು. ಒಬ್ಬ ವ್ಯಕ್ತಿ ಬಸ್ ಸ್ಟ್ಯಾಂಡ್ ಮೇಲ್ಗಡೆಯಿಂದ ನೆಗೆಯೋಕೆ ಪ್ರಯತ್ನ ಮಾಡ್ತಾ ಇರ್ತಾನೆ. ಅವಾಗ ಅಂದ್ಮೇಲೆ ಕೇಸ್ ಏನಾಗಿರಲ್ಲ, ಪೊಲೀಸರು ಬಂದ್ಬಿಟ್ಟು ಅವನ್ನ ಕರ್ಕೊಂಡೋಗಿರ್ತಾರೆ. ಏನು ವಿಚಾರಣೆ ಮಾಡಿದಾಗ ಏನೋ ಅವನೊಂದು ಮಾನಸಿಕ ಅಂತರ ಇರ್ತಾನೆ ಅನ್ಕೊಳ್ಳೋಣ, ನಾವ್ ಯಾರು ಅದನ್ನ ನೋಡಕ್ ಹೋಗ್ಲಿಲ್ಲ. ಅದ್ರ ಮೇಲೆ ಇನ್ಯಾವುದೇ ಒಂದು ವಯಸ್ಸಾದಂತ ಒಂದು ಮಹಿಳೆ, ನನ್ ಮಗ ಮಾಡಿದ ತಪ್ಪಾಯ್ತು, ಕ್ಷಮೆ ಇರ್ಲಿ ಅಂತ ಕೂಡ ಆ ಹೆಂಗ್ಸು ಹೇಳುತ್ತೆ. ಎಲ್ಲಾದ್ರೆ ಜನರು ಆ ತರದ ವಿಡಿಯೋನ ನೋಡಿದ್ರೆ ಅದಕ್ಕೆ ನಾನು ಕ್ಲಿಯರಿಫಿಕೇಶನ್ ಕೊಡ್ತಾ ಇದ್ದೀನಿ. ಆ ವಿಡಿಯೋ ಎಷ್ಟೋ ವರ್ಷದ ಹಿಂದೆ ಆಗಿರುವಂತ ಒಂದು ಘಟನೆದ ವಿಡಿಯೋನ ಇದಕ್ಕೆ ಸೇರಿಸ್ಬಿಟ್ಟು ಆ ಒಂದು ವಯಸ್ಸಾದ ಮಹಿಳೆ ನನ್ನ ಮಗ ತಪ್ಪು ಮಾಡ್ಬಿಟ್ಟ, ಆತರ ಹೇಳ್ಬಾರ್ದಿತ್ತು ಅಂತ ಹೇಳುವಂತ ಒಂದು ವಿಡಿಯೋ ಇವರು ಎಲ್ಲೆಲ್ಲಿಗೂ ಹಾಕ್ಬಿಟ್ಟು ಎಡಿಟ್ ಮಾಡಿ ಅದನ್ನ ಜನರಿಗೆ ತೋರ್ಸಕ್ಕೆ ಪ್ರಯತ್ನ ಪಡ್ತಾರೆ. ನೀನ್ ಹೇಳೋದಿಷ್ಟೇ, ಇವ್ರ ಹತ್ರ ಇಷ್ಟು ನ್ಯೂಸ್ ಮೀಡಿಯಾ ಯಾವ್ದೆಲ್ಲ ಇದೆ, ಕನ್ನಡ ಚಾನೆಲ್ ಯಾವ್ದಿದೆ, ಇದನ್ನೆಲ್ಲ ಇವರ ಒಂದು ಮುಷ್ಟಿಯಲ್ಲಿ ಇಟ್ಕೊಂಡಿದ್ದಾರೆ. ಎರಡನೇದಾಗಿ ಇವ್ರದ್ದು ಫೇಕ್ ಅಕೌಂಟ್ಗಳು ಬಹಳಷ್ಟು ಇದೆ. ಆದ್ರೆ ಇವರ ಜೊತೆ ನಿಂತು ಇವರ ಪರವಾಗಿ ಮಾತಾಡುವಂತ ಇಷ್ಟು ಚಾನೆಲ್ಗಳು ಇರುವಾಗ ಇವರೆಲ್ಲೂ ಕೂಡ ಆ ಒಂದು ಸ್ಥಳಕ್ಕೆ ಬಂದಂತ ವ್ಯಕ್ತಿ ಯಾರು ಅವನನ್ನ ಸರಿಯಾಗಿ ತೋರ್ಸಲ್ಲ. ಇವತ್ತು ವೀರೇಂದ್ರ ಜೈನನ ಆ ಒಂದು ಬೀಡು ಇದೆ, ಆ ಬೀಡಿನ ಒಳಗೆ CCTV ಕ್ಯಾಮೆರಾ ಇಟ್ಟಿರ್ತಾರೆ ಅಲ್ವಾ, ಅಲ್ಲಿ ಬಂದವ್ರು ಯಾರು, ಆ ವ್ಯಕ್ತಿ ಪ್ರಶ್ನೆ ಮಾಡೋನು ನಿಜವಾಗ್ಲೂ ಮಾನಸಿಕ ತರ ಇದ್ದನ, ಅವನ ಜೊತೆ ಇದ್ದವ್ರು ಯಾರು, ಅದನ್ನೆಲ್ಲ ಅವ್ರು ಪ್ರಶ್ನೆ ಮಾಡ್ಬೋದಿತ್ತು. ಅದಾದ್ಮೇಲೆ ಅವನ್ ಮಾನಸಿಕ ಹಾಗೆಯೇ ಇದ್ದಿದ್ರೆ ಅವನ ಜೊತೆ ಬಂದಂತ ಮಹಿಳೆ ಯಾಕೆ ಅವನನ್ನ ಈ ವೀರೇಂದ್ರ ಜೈನನ ಮುಂದೆ ನಿಲ್ಲಿಸಿ ಮಾತಾಡಿಸ್ತಾರೆ? ಅದ್ರ ಮೇಲೆ ಆ ವ್ಯಕ್ತಿ, ನನಗೆ ಇಲ್ಲಿ ಯಾರ ಕಾಲಿಗೂ ಬೀಳೋ ಅವಶ್ಯಕತೆ ಇಲ್ಲ, ನಾನು ಮಂಜುನಾಥ ಸ್ವಾಮಿಯ ಕಾಲು ಮಾತ್ರ ಹಿಡಿಯೋದು ಅಂತ ಹೇಳ್ತಾರೆ. ಅವಾಗ ಅಲ್ಲಿ ಇರುವಂತವ್ರು ಅವನನ್ನ ಯಾಕೆ ಹೊರಗೆ ಹೋಗಕ್ ಬಿಡ್ತಾರೆ? ಯಾಕೆ ಅವನ ಹತ್ರ ಇವ್ರು ಜಗಳ ಮಾಡ್ಲಿಲ್ಲ? ಇವರು ಆ ಜಾಗಕ್ಕೆ ಬಂದಂತಹ ಅಯ್ಯಪ್ಪನ ಮಾಲಾಧಾರಿಗಳಿಗೂ ಹೊಡೆಯಕ್ ಹೋಗ್ತಾರೆ. ಮಾಲೆ ಬಿಚ್ಚುವ ಅಂತ, ಮಾಲೆ ಬಿಚ್ಚುವ ನೀನು ನೋಡ್ಕೊಳ್ತೀವ ಅಂತ ಹೇಳ್ತಾರೆ, ಒಂದಲ್ಲಿ ಕೈ ಮಾಡಕ್ ಹೋಗ್ತಾರೆ. ಇಲ್ಲಿ ಒಂದು ಮಾನಸಿಕ ಅನ್ಕೊಳ್ಳೋಣ ಅಂತ ಒಂದು ಬಂದ್ಬಿಟ್ಟು ಇಲ್ಲಿ ಇವರ ಒಂದು ಧರ್ಮಾಧಿಕಾರಿಗೆ ಪ್ರಶ್ನೆ ಮಾಡುವಾಗ ಇವರು ಎಲ್ಲರೂ ಶಾಂತವಾಗಿ ನಿಂತ್ಕೊಳ್ತಾರೆ. ಯಾಕೆ ಅವನನ್ನ ತಡಿಲಿಲ್ಲ? ಆ ಮನುಷ್ಯ ಹೇಳ್ತಾನೆ, ನಾವಿಬ್ಬರೇ ಮಾತಾಡೋದು, ಮಧ್ಯೆ ಯಾರು ಮಾತಾಡಬಾರ್ದು ಅಂತ ಹೇಳ್ತಾನೆ. ಇವರಿಗೆ ಆ ವ್ಯಕ್ತಿ ಮೇಲೆ ಇಷ್ಟು ಭಯ ಬಂದಿರುತ್ತೆ ಅಂತ ಹೇಳಿದ್ರೆ, ಅಲ್ಲಿಯ ವೀರೇಂದ್ರ ಜೈನ ಡಾಕ್ಟರ್ ಧರ್ಮಾಧಿಕಾರಿ ರಾಜ್ಯಸಭಾ ಸದಸ್ಯ ಈತೊಂದು ಬಾಯಿ ಕೂಡ ಓಪನ್ ಆಗಲ್ಲ. ಅಕಸ್ಮಾತ್ ಆ ವ್ಯಕ್ತಿ ಮಾನಸಿಕನೇ ಆಗಿದ್ರೆ, ಆ ವ್ಯಕ್ತಿ ಜೊತೆ ಯಾವ ಒಂದು ಮಹಿಳೆ ಇತ್ತು, ಆ ಮಹಿಳೆ ಅದ್ರ ಮೇಲೆ ಬಂದ್ಬಿಟ್ಟು ಇದೇ ವೀರೇಂದ್ರ ಜೈನನ ಮುಂದೆ ಕೂತ್ಕೊಂಡು ಅಲ್ಲಿ ಹೇಳ್ಬೋದಿತ್ತು, ನಮ್ಮಿಂದ ಒಂದು ತಪ್ಪಾಗಿದೆ, ಕ್ಷಮೆ ಇರ್ಲಿ ಅಂತ. ಆತರ ಏನು ಆಗಿಲ್ಲಲ್ಲ. ಇವರು ಅದ್ರೊಳಗಡೆ ಬರುವಂತಹ ವ್ಯಕ್ತಿ ಯಾರು ಅನ್ನೋದನ್ನ ಇವ್ರು CCTVಯಲ್ಲಿ ತೋರಿಸ್ಬೋದಿತ್ತು. ಮೊನ್ನೆ ಅಷ್ಟೇ ಒಂದು
ಹಾಸನದ ಕಡೆ ಒಂದು ಹುಡುಗಿ ಇದೇ ನಮ್ಮ ಧರ್ಮಸ್ಥಳದಲ್ಲಿ ಬಂದ್ಬಿಟ್ಟು ರೂಮ್ ಸ್ಟೇ ಆಗ್ತಾರೆ. ಅದರ ಮೇಲೆ ಅಲ್ಲೊಂದು ರಂಪದ ನಡೆಯುತ್ತೆ. ಅವಾಗ ಇವ್ರು ಏನ್ ಮಾಡ್ತಾರೆ, ಸುಳ್ಳು ಕತೆ ಕಟ್ಟೋಕೆ CCTV ಕ್ಯಾಮೆರಾದಲ್ಲೇ ಎಲ್ಲ ತೆಗೆದ್ಬಿಟ್ಟು ತೋರಿಸ್ತಾರೆ. ನೋಡಿ ಇಲ್ಲಿ ಈ ತರ ಎಲ್ಲ ಆಗಿದೆ, ಆ ತರ ಎಲ್ಲ ಆಗಿದೆ ಅಂತ ಹೇಳ್ಬಿಟ್ಟು ತೋರಿಸ್ತಾರೆ. ಇಲ್ಲಿ ಅದೇ ಜಾಗದ ಒಬ್ಬ ರಾಜ್ಯಸಭಾ ಸದಸ್ಯ, ಏನ್ ಮಾಮೂಲಿ ವ್ಯಕ್ತಿ ಅಲ್ಲ, ರಾಜ್ಯಸಭಾ ಸದಸ್ಯನಿಗೆ ಬಂದ್ಬಿಟ್ಟು ಒಬ್ಬ ಯಾರೋ ಒಬ್ಬ ಮಾನಸಿಕ ವ್ಯಕ್ತಿ ಅನ್ಕೊಳ್ಳೋಣ ಅವನನ್ನ. ಅವ್ನ್ ಬಂದ್ಬಿಟ್ಟು ಈ ರೀತಿ ಪ್ರಶ್ನೆ ಮಾಡ್ತಾನೆ, ನಾಡಿದ್ದು ಬರೋ ಶಿವರಾತ್ರಿ ಒಳಗಡೆ ನೀವು ಪಟ್ಟಣ ಬಿಡಬೇಕು, ಅಣ್ಣಪ್ಪ ಸ್ವಾಮಿ ಮುಂದೆನೆ ನಾವು ಈ ಮಾತನ್ನ ಇಡೋಣ, ನೀವು ಬರ್ತೀರಾ ಅಂತ ಧೈರ್ಯವಾಗಿ ಕೇಳ್ತಾನೆ. ಎಲ್ಲ ಹಿಂದೂಗಳು ಕೇಳ್ಬೇಕಾಗಿದ್ದಿದೆ, ಇದರಲ್ಲೇನ್ ತಪ್ಪಿಲ್ಲ ಅವ್ರು ಕೇಳಿರೋದ್ರಲ್ಲಿ. ಅದು ಮಾನಸಿಕ ಆಗಿರ್ಲಿ, ಬೇಕಾದ್ರೆ ಹುಚ್ಚನೇ ಆಗಿರ್ಲಿ, ಕೇಳಿರೋದು ಮಾತ್ರ ಸತ್ಯ ವಿಷಯನೇ ಕೇಳಿರೋದು. ಒಬ್ಬ ಹಿಂದೂ ಆಗಿ ಆ ವ್ಯಕ್ತಿ ಕರೆಕ್ಟ್ ಆಗಿ ಕೇಳಿದ್ದಾರೆ. ಇವರು ನಮ್ಮ ಹಿಂದೂ ದೇವಸ್ಥಾನನ ಒಳಗೆ ಹಾಕೊಂಡು ಅಲ್ಲಿಯ ಭಕ್ತಾದಿಗಳನ್ನ ಯಾವ ರೀತಿ ಇಟ್ಕೊಂಡಿದ್ದಾರೆ ಅಂತ ಹೇಳಿದ್ರೆ, ಇಂದಿಲ್ಲ ಇದೇ ರಾಜ್ಯಸಭಾ ಸದಸ್ಯ ವೀರೇಂದ್ರ ಜೈನ ಬರುವಾಗ ಜನ ಅಡ್ಡದ ಬಿಟ್ಕೊಂಡ್ಬಿಡೋರು. ಏನ್ ನಮಸ್ಕಾರ ಹೊಡಿಯೋರು ಅಂತ ಹೇಳಿದ್ರೆ, ಏನ್ ಆ ಮೇಲ್ಗಡೆಯಿಂದ ಆ ಮಂಜುನಾಥನ ಕೆಳಗೆ ಭೂಮಿ ಮೇಲೆ ಇಳ್ದಂಗೆ ಅಷ್ಟು ಜನ ತಲೆಯಲ್ಲಿ ಓದ್ಕೊಳ್ಳೋರು. ಆದ್ರೆ ಇವತ್ತು ಒಬ್ಬ ರಾಜ್ಯಸಭಾ ಸದಸ್ಯನ ಪಾರ್ಲಿಮೆಂಟ್ ಅಲ್ಲಿ ಆಗಿರ್ಬೋದು, ಇನ್ನೆಲ್ಲಾದ್ರೂ ರಾಜಕೀಯದ ಸಭೆಗಳಲ್ಲಿ ಒಂದು ಜನ ಕೂಡ ಮೈಸಲ್ಲ. ಈ ಪರಿಸ್ಥಿತಿ ಯಾಕೆ ಆಗಿದೆ ಅಂತ ಹೇಳಿದ್ರೆ, ಈ ಪರಿಸ್ಥಿತಿ ಯಾಕೆ ಆಗಿದೆ ಹೇಳಿ, ಇದಕ್ಕೆ ಮುಖ್ಯವಾದ ಕಾರಣ ಇದೆ. ಇಲ್ಲಿ ನಡೆದಂತಹ ಅದೆಷ್ಟೋ ಕೊಲೆ, ಅತ್ಯಾಚಾರ, ಇದಕ್ಕೆ ಯಾವುದಕ್ಕೂ ಈ ವೀರೇಂದ್ರ ಜೈನ ಎಲ್ಲೂ ಬೆಂಬಲ ಕೊಡ್ಲಿಲ್ಲ ಅಂತ. ಅದಕ್ಕೋಸ್ಕರ ಎಲ್ಲಾ ಭಕ್ತಾದಿಗಳ ಮನಸ್ಸಲ್ಲಿ ಇದ್ದಂತಹ ಆ ಒಂದು ವಿಶ್ವಾಸ ಏನಿತ್ತು ಅದೆಲ್ಲ ಎಲ್ಲೂ ಬಿಸಾಕ್ಬಿಟ್ರು. ಇವತ್ತು ಧರ್ಮಸ್ಥಳಕ್ಕೆ ಬರುವಂತಹ ಭಕ್ತಾದಿಗಳಲ್ಲಿ ಮನಸ್ಸಲ್ಲಿರೋದೊಂದೇ, ಇಲ್ಲಿ ಅಣ್ಣಪ್ಪ ಸ್ವಾಮಿ ಇದ್ದಾನೆ, ಮಂಜುನಾಥ ಸ್ವಾಮಿ ಇದ್ದಾನೆ. ಇದೆರಡು ಬಿಟ್ಟು ಬೇರೆ ಯಾವ ಯೋಚನೆ ಇಟ್ಕೊಂಡು ಕೂಡ ಯಾವ ಭಕ್ತಾದಿಗಳು ಕೂಡ ಅಲ್ಲಿಗೆ ಬರ್ತಾ ಇಲ್ಲ. ಇಂಥ ಒಂದು ಹೆಸರುವಾಸಿ ಆಗಿದ್ದಂತಹ ಕ್ಷೇತ್ರದಲ್ಲಿ ಇವತ್ತು ಪ್ರತಿನಿತ್ಯ ಏನಾದ್ರೂ ಒಂದು ಹತ್ತಲಿರುತ್ತೆ. ಇದೇ ನಮ್ಮ ಮಹೇಶ್ ಶೆಟ್ಟಿ ತಿಮ್ಮರಡಿ ಅವ್ರನ್ನ ಇವರು ಗಡಿಪಾರು ಮಾಡುವಂತ ಉದ್ದೇಶದಲ್ಲಿ ಕಿತಾಪತಿ ಏನೆಲ್ಲ ಮಾಡ್ತಾ ಇದ್ದಾರೆ. ಇದರಿಂದ ನೋಡಿ ಇವ್ರದ್ದು ಯಾವ ರೀತಿ ಕೈವಾಡ ಎಲ್ಲ ನಡೀತಾ ಇದೆ ಅಂತ ಹೇಳಿದ್ರೆ, ಒತ್ತಾಸಿ ಇಲ್ಲಿ ಆಗಿರುವಂತಹ ಎಲ್ಲಾ ಅತ್ಯಾಚಾರ, ಕೊಲೆಗಳನ್ನ ಮುಚ್ಚಿ ಹಾಕ್ಸ್ಬೇಕು. ಮಹೇಶ್ ಶೆಟ್ಟಿ ಸುಮ್ಮನಾದ್ರೆ ಎಲ್ಲಾ ಹೋರಾಟಗಾರರು ಸುಮ್ಮನೆ ಆಗ್ತಾರೆ ಅನ್ನೋದು ಇವ್ರದ್ದು ಆಲೋಚನೆ ಆಗಿದೆ. ನಾವು ಮೊದಲಿಂದಲೂ ಹೇಳ್ತಾ ಇದೀವಿ, ಇವಾಗಲೂ ಹೇಳ್ತಾ ಇದ್ದೀನಿ, AC ಅವರಿಗೆ ಆಗಿರ್ಬೋದು, ಅಲ್ಲಿಯ DC ಅವರಿಗೆ ಆಗಿರ್ಬೋದು, ಇದೇ ನಮ್ಮ ಮಹೇಶ್ ಶೆಟ್ಟಿ ತಿಮ್ಮರಡಿ ಅವ್ರನ್ನ ಗಡೀಪಾರು ಮಾಡೋ ವಿಚಾರನ ನೀವು ಬಿಟ್ಟುಬಿಡಿ. ಯಾವತ್ತು ನೀವು ಅವರಿಂದ ಬಿದ್ದು ಅವ್ರನ್ನ ಗಡೀಪಾರು ಮಾಡಿ ತೀರ್ತೀವನ್ನೋ ಮಟ್ಟಿಗೆ ನೀವು ಹೋದ್ರೆ ನಾವು ಯಾರು ಕೂಡ ಸುಮ್ಮನೆ ಇರೋದಿಲ್ಲ. ಅದಕ್ಕೆ ನಿಮ್ಮ ಹತ್ರ ನಮಗೆ ಯಾವ ಪ್ರಶ್ನೆಯನ್ನು ಕೇಳಬೇಕು ಅದನ್ನ ನಾವು ನಿಮ್ ಮುಂದೆನೆ ಬರ್ತೀವಿ. ನಾವು ಹಿಂದುತ್ವವಾದಿಗಳು, ಕೇಸರಿ ಸೇನೆಯಲ್ಲಿ ಇರುವಂತಹ ಎಲ್ಲ ಹಿಂದುತ್ವವಾದಿಗಳು ನಿಮ್ಮ ಮುಂದೆ ಬರ್ತೀವಿ. ನಮಗೆ ಅಲ್ಲೊಂದು 3 ಪ್ರಶ್ನೆಗೆ ನೀವು ಉತ್ತರ ಬಹಿರಂಗವಾಗಿ ಕೊಡ್ಬೇಕು. ಅದೇ ದಿವಸ ನಾವು ಯಾವತ್ತು ಬರ್ತೀವಿ ಅಂದ್ರೆ ನೀವು ಯಾವತ್ತು ಗಡಿಪಾರು ಮಾಡಕ್ ಹೋಗ್ತೀರಿ, ಅದೇ ದಿವಸ ನಾನು ಆ ಡೇಟ್ ಕೂಡ ಅನೌನ್ಸ್ಮೆಂಟ್ ಮಾಡ್ತೇನೆ. ನಾವು 1000ಕ್ಕಿಂತಲೂ ಹೆಚ್ಚು ಜನ DC ಆಫೀಸ್ ಮುಂದೆ ಹಾಗೂ AC ಆಫೀಸ್ ಮುಂದೆ ಬಂದೇ ಬರ್ತೀವಿ. ನಿಮ್ಮ ಸರ್ಕಾರದಲ್ಲಿ ಈ ನಮ್ಮ ಹಿಂದುತ್ವವಾದಿಗಳನ್ನ ತಡೆಯುವಷ್ಟು ಶಕ್ತಿ ಇದ್ರೆ ನೀವು ಅವತ್ತು ತಡೆದು ತೋರಿಸಿ. ನೀವು ಮಾಡ್ತಿರುವಂತಹ ಕಿತಾಪತಿಗಳೆಲ್ಲ ಈ ಅತ್ಯಾಚಾರಿಗಳ ಪರ ನಿಂತು ನೀವು ಮಾಡ್ತಾ ಇದ್ದೀರ. ಎಲ್ಲ ರಾಜಕೀಯದವರು ಒಟ್ಟಾಗ್ಬಿಟ್ಟು ಈ ಕೊಲೆಗಡಕರನ್ನ, ಈ ಅತ್ಯಾಚಾರಿಗಳನ್ನ ರಕ್ಷಣೆ ಮಾಡ್ತಾ ಇದ್ದೀರ. ಆದ್ರೆ ಅಣ್ಣಪ್ಪ ಮತ್ತೆ ಮಂಜುನಾಥ ಸ್ವಾಮಿ ಒಂದೊಂದನ್ನೇ ಮುಂದೆ ತಂದು ಇಡ್ತಾ ಇದ್ದಾನೆ. ಆ ಒಂದು ಶಕ್ತಿಯಿಂದಲೇ ಇವತ್ತು ಈ ಹೋರಾಟದವರು ಮತ್ತೆ ಮುಂದೆ ಬರ್ತಾ ಇದ್ದಾರೆ ವಿನಃ ಯಾರು ಹಿಂದೆ ಹೋಗ್ತಾ ಇಲ್ಲ. ಮಹೇಶ್ ಶೆಟ್ಟಿ ಅವ್ರನ್ನ ನೀವು ಸುಮ್ಮನೆ ಕೂರ್ಸಕ್ಕೆ ಪ್ರಯತ್ನ ಪಟ್ಟಷ್ಟು ಅವ್ರ ಹತ್ರ ಇರುವಂತ ಶಕ್ತಿ ಮತ್ತಷ್ಟು ಜಾಸ್ತಿ ಆಗ್ತದೆ. ನಾವು ಹೇಳೋದಿಷ್ಟೇ, ಇವತ್ತು ರಾಜ್ಯಸಭಾ ಸದಸ್ಯ ವೀರೇಂದ್ರ ಜೈನನ ಮುಂದೆ ಒಬ್ಬ ವ್ಯಕ್ತಿ ಬಂದ್ಬಿಟ್ಟು ದೇವಸ್ಥಾನನ ಬಂದ್ ಮಾಡಿಸ್ತೀನಿ ಅಂತ ನಾನು ಮುಂಚೆನೆ ಹೇಳಿದ್ದೀನಿ, ಆದ್ರೂ ನೀವು ಕಂಪ್ಲೇಂಟ್ ಮಾಡಿಲ್ಲ ಅಂತ ಹೇಳ್ತಾರೆ. ಹೇಳ್ಬೇಕಿತ್ತು ತಾನೇ ಇವರು, ಯಾಕೆ ಹೇಳಲಿಲ್ಲ? ಅವ್ರ ಮೇಲೆ ಕಂಪ್ಲೇಂಟ್ ಮಾಡಿಸ್ಲಿಲ್ಲಲ್ಲ, ಕೇಳ್ಬೋದಿತ್ತಲ್ವ ಅವ್ರ ಹತ್ರ.
ಅವ್ರು ಬಂದು ಹೇಳ್ತಾರೆ ನಿಮ್ದು ಕಚೇರಿದು ಗ್ಲಾಸ್ ಹೊಡೆದು ಹಾಕಿದ್ದೀನಿ, ಯಾವಾಗ್ಲೂ ನೀವು ನಮ್ಮ ಮೇಲೆ ಕಂಪ್ಲೇಂಟ್ ಮಾಡಿಲ್ಲ ಅಂತ ಹೇಳ್ತಾರೆ. ಹಾಗಾದ್ರೆ ಆ ವ್ಯಕ್ತಿ ಯಾರು, ಇದರಿಂದ ಏನ್ ಇರ್ಬೋದು ಅನ್ನೋ ಕುತೂಹಲ ಎಲ್ಲ ಹಿಂದೂಗಳ ಮನಸ್ಸಲ್ಲಿ ಇವತ್ತು ಹುಟ್ಟಿ ಬಂದಿದೆ. ಏನೋ ಒಂದು ನಡೆದಿದೆ, ಅದಕ್ಕೋಸ್ಕರ ಇವರೆಲ್ಲರಿಗೂ ಆ ವ್ಯಕ್ತಿ ಮೇಲೆ ಭಯ. ಇವತ್ತು ಅವರನ್ನು ಮಾನಸಿಕವಾಗಿ ತೋರಿಸ್ಬೇಕು ಅಂತ ಹೇಳ್ಬಿಟ್ಟು ಏನೊಂದು ಬೇರೆ ವಿಚಾರನ ತಿರ್ಗ್ಸಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಆದ್ರೆ ಸತ್ಯ ಸತ್ಯನೇ. ನಿಮ್ಮ ಹತ್ರ ಬರುವಂತ ಸತ್ಯಗಳು ಮಾರನೇ ದಿವಸಲ್ಲೇ ಉಲ್ಟಾ ಹೊಡೆಯುತ್ತೆ. ನೀವು ಇವತ್ತಿದ್ದ ಸತ್ಯನ ನಾಳೆ ನಾಳೆ ಸುಳ್ಳು ಅಂತ ತೋರಿಸ್ತೀರ ಜನರ ಹತ್ರ. ಅದು ಇನ್ನು ಹೆಚ್ಚ ದಿವಸ ಆಗೋದಿಲ್ಲ. ನಿಮ್ಮ ಬುಡಕ್ಕೆ ಈಗ ಬಂದಾಗಿದೆ, ಇನ್ನು ನಿಮಗೆ ಆ ಬಿಸಿ ತಟ್ಟಬೇಕಷ್ಟೇ. ನಿಮ್ಮ ಅಂಗಳಕ್ಕೆ ಇದೇ ನಿಮ್ಮ ಬೆಳ್ತಂಗಡಿಯ ಮತ್ತು ಧರ್ಮಸ್ಥಳದ ಪೊಲೀಸ್ ಸ್ಟೇಷನ್ ಇಂದ ನಿಮ್ಮ ಅಂಗಳಕ್ಕೆ ಇವತ್ತೆಲ್ಲ ನಾಳೆ ನೋಟಿಸ್ ಬರುತ್ತೆ. ನಿಮಗೆ ಧರ್ಮಸ್ಥಳ ಮತ್ತೆ ಬೆಳ್ತಂಗಡಿ ಪೊಲೀಸ್ ಸ್ಟೇಷನ್ಗೆ ಕಾಲ್ ಇಡ್ಲೇಬೇಕು. ಅದನ್ನ ನಿಮ್ಮಿಂದ ತಪ್ಸೋಕೆ ಸಾಧ್ಯನೇ ಇಲ್ಲ. ನಿಮ್ಮಲ್ಲಿರುವಂತಹ ಆ ಹಣದ ಶಕ್ತಿ ಆಗಿರ್ಬೋದು, ರಾಜಕೀಯದ ಶಕ್ತಿ ಆಗಿರ್ಬೋದು, ಇದು ಎರಡು ಅದನ್ನ ನಿಲ್ಲಿಸಕ್ಕೆ ಸಾಧ್ಯ ಇಲ್ಲ. ಇದೇ ರಾಜ್ಯಸಭೆ ಸದಸ್ಯ ವೀರೇಂದ್ರ ಹೆಗಡೆಗೆ ನೋಟಿಸ್ ಬಂದೇ ಬರುತ್ತೆ. ನೀವು ಧರ್ಮಸ್ಥಳ ಪೊಲೀಸ್ ಸ್ಟೇಷನ್ಗೆ ಬರ್ಲೇಬೇಕು ಇವತ್ತೆಲ್ಲ ನಾಳೆ. ಯಾಕಂತ ಹೇಳಿದ್ರೆ ಮೇಲೆ 1-2 ಕಂಪ್ಲೇಂಟ್ ಇಲ್ಲ. ಇವರು ಯಾವ್ಯಾವ ತರ ಆಟ ಆಡಿದಾರೆ ಅಂತ ಹೇಳಿದ್ರೆ, ಸಂದೇಶ್ ಅನ್ನೋ ವ್ಯಕ್ತಿ ಒಬ್ಬ ನಿಶ್ಚಿಲ್ ಜೈನ ಅಮೆರಿಕಕ್ಕೆ ಹೋಗಿದ್ದೇ ಅಲ್ಲ, ಇನ್ಯಾರು ಹೋಗಿದ್ದಂತ ಹೇಳಿ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದಾಗ ಇವರು ಅಲ್ಗಾಡ್ ಬಿಡ್ತಾರೆ. ಆದ್ರೆ ಆ ವ್ಯಕ್ತಿ ಹೋರಾಟದ ಹೆಸರಲ್ಲಿ ನಾನು ಸೌಜನ್ಯಳಿಗೆ ನ್ಯಾಯ ಕೊಡಿಸ್ತೀನಿ, ನನ್ನನ್ನು ಬಿಟ್ರೆ ಇನ್ಯಾರು ಸೌಜನ್ಯಳಿಗೆ ನ್ಯಾಯ ಕೊಡ್ಸಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದ ವ್ಯಕ್ತಿ ನಾಪತ್ತೆ ಆಗಿಬಿಡ್ತಾರೆ. ಅದ್ರ ಮೇಲೆ ನಾನು ಈ ವಿಚಾರದಲ್ಲಿ ಮಾತಾಡಬಾರ್ದಂತ ಹೇಳಿದ್ದಾರೆ, ನನಗೆ ಸ್ಟೇ ತಂದಿದ್ದಾರೆ ಅಂತ ಹೇಳ್ಬಿಟ್ಟು ಜಾರ್ಕೊಬಿಡ್ತಾರೆ. ನೋಡ್ರಿ, ಇಲ್ಲಿ ಕಳ್ಳರು ಯಾರು ಅನ್ನೋದಕ್ಕೆ ಇನ್ನು ಜನರಿಗೆ ನಾವು ಹೇಳ್ಕೊಡ್ಬೇಕಾ? ಎಲ್ಲಾ ವಿಚಾರದಲ್ಲೂ ತಡೆ ತರುವಂತದ್ದು ಇಲ್ಲಿ ನಡೆದಿದೆ. ಸೌಜನ್ಯಳ ಅತ್ಯಾಚಾರ ಆದ ಕೆಲವೇ ದಿನದಲ್ಲಿ ಅಲ್ಲಿ ಬಸ್ ಸ್ಟ್ಯಾಂಡ್ ಅಲ್ಲಿ ಇದ್ದಂತಹ CCTVಯ ಕ್ಯಾಮೆರಾನ ಹೊರದಾಕ್ತಾರೆ. ಆ ಬಸ್ ಸ್ಟ್ಯಾಂಡ್ ಅನ್ನೇ ಡೆಮಾಲಿಷ್ ಮಾಡಿ ಹಾಕ್ತಾರೆ. ಇವತ್ತಿನ ದಿವಸ ಇದೇ ಬಂಗ್ಲಾಬಿದ್ದಲ್ಲಿ ಅದೆಷ್ಟೋ ಹೆಣಗಳು ಸಿಕ್ಕಿದೆ ಅನ್ನೋದಕ್ಕೆ ಸಾಕ್ಷಿ ಕೂಡ ಸಿಕ್ತು. 74 ಅಸಹಜ ಸಾವು. ಯಾರ ಮನೆ ಹೆಣ್ಮಕ್ಳ, ಯಾರ ಮನೆ ಕುಟುಂಬದವರ, ಯಾವ ರೀತಿ ಸತ್ತೋಗಿದಾರ, ಅವ್ರನ್ನ ಯಾವ ರೀತಿ ಅತ್ಯಾಚಾರ ಮಾಡಿರ್ಬೋದು, ಯಾವ ರೀತಿ ಕೊಲೆ ಮಾಡಿರ್ಬೋದು, ಅವ್ರದ್ದು ಕಿಡ್ನಿ ಹಾರ್ಟ್ಗಳನ್ನ ಯಾವ ರೀತಿ ಸರ್ಜರಿ ಮಾಡಿ ತೆಗೆದಿರ್ಬೋದು. ಈ ತರ ನಾವು ಯೋಚನೆ ಮಾಡಿದ್ರೆ ಈ ಒಂದು ಪುಣ್ಯ ಕ್ಷೇತ್ರದಲ್ಲಿ ಇಷ್ಟೆಲ್ಲ ನಡೆಯೋಕೆ ಸಾಧ್ಯನಾ? ಮಾಮೂಲಿ ವ್ಯಕ್ತಿ ಇದನ್ನೆಲ್ಲ ಮಾಡಕ್ ಆಗುತ್ತಾ? ಅಲ್ಲಿ ಅಸಹಜ ಸಾವು ಅಂತ ಇವರೆಲ್ಲ ತೋರಿಸಿದ್ದಾರೆ. ಅಲ್ಲಿ ಸತ್ತೋದವ್ರದ್ದು ಕಣ್ಣು ಏನಾಯ್ತು, ಅವ್ರದ್ದು ಕಿಡ್ನಿ ಏನಾಯ್ತು, ಅವ್ರದ್ದು ಹಾರ್ಟ್ ಏನಾಯ್ತು, ಇದನ್ನ ನಾವು ಯೋಚನೆ ಮಾಡುವಂಥದ್ದೇ. ಯಾಕಂತ ಹೇಳಿದ್ರೆ ಇದು ಮಾಮೂಲಿ ವ್ಯಕ್ತಿ ಮಾಡೋಕ್ಕೆ ಸಾಧ್ಯ ಇಲ್ಲ. ಧರ್ಮಸ್ಥಳದಲ್ಲಿ ಇದನ್ನ ರಿಕ್ಷಾ ಓಡಿಸೋರ್ ಕೈಯಲ್ಲೂ ಮಾಡಕ್ಕಾಗಲ್ಲ. ಇನ್ಯಾವುದೋ ಸಣ್ಣ ಪುಟ್ಟ ವ್ಯಾಪಾರ ಮಾಡೋರ್ ಕೈಯಲ್ಲೂ ಇದನ್ನ ಮಾಡಕ್ಕಾಗಲ್ಲ. ಇದನ್ನ ಮಾಡಿಸಿದವರೇ ಬೇರೆಯವರು. ಅವ್ರ ಹತ್ರ ಸ್ವಲ್ಪ ಶಕ್ತಿ ಇದೆ. ಆ ಶಕ್ತಿಯಿಂದ, ಆ ಹಣದ ಬೆಲ್ಲದಿಂದ ಸೌಜನ್ಯಳ ಅತ್ಯಾಚಾರಿಗಳನ್ನ ರಕ್ಷಣೆ ಮಾಡಿದ್ರು. ಮತ್ತೆ ಅತ್ಯಾಚಾರ ಮಾಡಿದವರು ಕೂಡ ರಕ್ಷಣೆ ಪಡ್ಕೊಂಡ್ರು. ಅದೆಲ್ಲ ಈ ಧರ್ಮಸ್ಥಳದಲ್ಲಿ ನಡೆದಿರುವಂತದ್ದು. ಇದಕ್ಕೆ ನ್ಯಾಯ ಕೇಳ್ತಿದ್ದಾರೆ ವಿನಃ ಧರ್ಮಸ್ಥಳದಲ್ಲಿ ಇನ್ನು ಬೇರೆ ಯಾವುದೇ ವಿಚಾರಕ್ಕೆ ಯಾರು ಕೂಡ ಬಂದಿಲ್ಲ. ಇಲ್ಲಿ ಸತ್ಯಕ್ಕೆ ಹೋರಾಟ ನಡೀತಾ ಉಂಟು. ಅತ್ಯಾಚಾರಿಗಳು ಯಾರು ಅನ್ನೋದನ್ನ ಕಂಡಿಡ್ದಿಲ್ಲ ಅನ್ನೋದಕ್ಕೆ ಹೋರಾಟ ನಡೀತಾ ಇದೆ. ಇದೇ ಧರ್ಮಸ್ಥಳದಲ್ಲಿ ಆನೆ ಮಾವುತ ನಾರಾಯಣ ಕುಟುಂಬನ ಒಂದೇ ರಾತ್ರಿ ಇಬ್ಬರದು ಮರ್ಡರ್ ಆಗುತ್ತೆ. ತಲೆಗೆ ಕಲ್ಲೆತ್ತಾಕ್ಬಿಟ್ಟು ಸಾಯಿಸ್ತಾರೆ. ಆದ್ರೂ ಆ ಕೊಲೆಗಾರ ಯಾರು ಅಂತ ಪತ್ತೆ ಆಗಲ್ಲ. ಹಾಗಾದ್ರೆ ಇದಕ್ಕೆಲ್ಲ ಬೆಂಬಲ ಕೊಡುವಂತವನು, ಇದಕ್ಕೆಲ್ಲ ರಕ್ಷಣೆ ಕೊಡುವಂತವನು
ಇದೇ ಧರ್ಮಸ್ಥಳದಲ್ಲಿ ಇದ್ದಾನೆ, ಅವನು ಯಾರು ಅಂತ ನಾವು ಹೇಳ್ಬೇಕಂತ ಏನಿಲ್ಲ, ಎಲ್ಲ ಜನರಿಗೂ ಗೊತ್ತಾಗಿದೆ. ಹಾಗಿದ್ಮೇಲೆ ಪ್ರತಿಯೊಂದು ವಿಷಯಕ್ಕೆ ನೀವು ತಡೆ ತರುವಂತದ್ದು, ಪ್ರತಿಯೊಂದು ವಿಷಯಕ್ಕೆ ನೀವು ತಲೆ ಹಾಕುವಂಥದ್ದು ಯಾಕೆ ಮಾಡ್ತೀರಾ? ನೀವು ಇದರಲ್ಲಿ ನಿಮ್ದ್ರಲ್ಲಿ ಯಾವುದೇ ಒಂದು ಕೈವಾಡ ಇಲ್ಲ ಅಂತ ಹೇಳಿದ ಮೇಲೆ ನೀವು ಸುಮ್ಮನೆ ಇರಬೇಕು, ಇದಕ್ಕೆಲ್ಲ ನೀವು ಸಪೋರ್ಟ್ ಮಾಡಬೇಕು. ಅದು ಬಿಟ್ಟು ನೀವು ಸಪೋರ್ಟ್ ಅಂತೂ ಮಾಡ್ತಾ ಇಲ್ಲ, ಆದ್ರೆ ನೀವು ಮಾಡ್ತಿರೋದು ಬರೀ ಅತ್ಯಾಚಾರಿಗಳನ್ನ ರಕ್ಷಣೆ. ಅದಕ್ಕೋಸ್ಕರ ಇವತ್ತು ಅಣ್ಣಪ್ಪ ಸ್ವಾಮಿ, ಮಂಜುನಾಥ ಸ್ವಾಮಿ ಕಣ್ಣು ಬಿಟ್ಟಿರೋದು. ಅಣ್ಣಪ್ಪ ಸ್ವಾಮಿ ಮತ್ತೆ ಮಂಜುನಾಥ ಸ್ವಾಮಿ ಕಣ್ಣು ಬಿಟ್ಟಿದ್ದಕ್ಕೆ ಇವತ್ತು ಈ ಹೋರಾಟ ಇಷ್ಟು ಗಟ್ಟಿಯಾಗಿ ನಿಂತಿದೆ. ಮಹೇಶ್ ಶೆಟ್ಟಿ ಅವರ ಬೆನ್ನೆಲುಬಾಗಿ ಇವತ್ತು ಮೂಲೆ ಮೂಲೆಯಿಂದ ಹಿಡಿದು ರಾಜ್ಯದವರೆಗೂ ಹೊರ ರಾಜ್ಯಕ್ಕೂ ತಲುಪಿದೆ. ಅಲ್ಲಿಂದನೂ ಅವರಿಗೆ ಸಹಕಾರ ಇವತ್ತು ನಾವೆಲ್ಲರ ಕೈಯಿಂದಲೂ ಅವರಿಗೆ ಸಿಕ್ಕಿದೆ. ಹಂಗಾಗಿ ನಮಗೆ ಈ ಹೋರಾಟ ಸೋಲುತ್ತೆ ಅನ್ನೋ ಭಯ ಇಲ್ಲ, ನಾವು ಗೆದ್ದೇ ಗೆಲ್ತೀವಿ ಅನ್ನೋ ಭರವಸೆ ನಮಗಿದೆ. ನಾವು ನಿಂತರ ಎಲ್ಲರೂ ಕೂಡ ತಲೆ ಹಿಡಿದು ಹಾಕೋ ಕೆಲಸ ಮಾಡ್ತಾ ಇಲ್ಲ. ನ್ಯಾಯವಾಗಿ ನಾವು ಹೆಣ್ಣು ಮಕ್ಕಳನ್ನ ಕೊಂದವ್ರು ಯಾರು ಅಂತ ಕೇಳ್ತಾ ಇದ್ದೀವಿ. ಅತ್ಯಾಚಾರ ಮಾಡಿದವನು ಯಾರು ಅಂತ ಗೊತ್ತಾಗ್ಲೇಬೇಕು. ಅವನು ಈ ಕಾನೂನಿನ ಕಟ್ಟೆ ಮೇಲೆ ಬರಲೇಬೇಕು, ಅವನಿಗೆ ಶಿಕ್ಷೆ ಆಗ್ಲೇಬೇಕು ಅಂತ ನಮ್ದು ಹೋರಾಟ. ಆದ್ರೆ ಈ ರಕ್ಷಣೆ ಮಾಡೋರು ಅತ್ಯಾಚಾರಿಗಳನ್ನ ತನ್ನ ಬುಡದಲ್ಲೇ ಕೂರಿಸ್ಕೊಂಡಿದ್ದಾರೆ. ಅವರಿಗೆ ರಾಜಕೀಯದ ಮತ್ತು ಪೊಲೀಸ್ ಅಧಿಕಾರಿಗಳ ಇನ್ನು ಎಲ್ಲಾ ರೀತಿಯ ಅಧಿಕಾರಿಗಳನ್ನ ಅವ್ರ ಮುಷ್ಟಿಯಲ್ಲಿ ಹಾಕೊಂಡು ಎಲ್ಲಾ ಕೊಲೆಗಾರರನ್ನ ಇವರು ರಕ್ಷಣೆ ಮಾಡ್ತಾ ಇದ್ದಾರೆ. ಹಾಗಾದ್ರೆ ಪ್ರಬಲಶಾಲಿ ವ್ಯಕ್ತಿ ಯಾರು? ಇವತ್ತೆಲ್ಲ ನಾಳೆ ಗೊತ್ತಾಗ್ಬೇಕಲ್ವಾ? ಗೊತ್ತಾಗೇ ಆಗುತ್ತೆ. ಅವನ್ ಎಷ್ಟೇ ಆಟ ಆಡಿದ್ರು ಮಂಜುನಾಥ ಅವನನ್ನ ಬೀದಿಗೆ ತಂದೆ ತರ್ತಾನೆ. ಆ ಒಂದು ಭರವಸೆಯಲ್ಲಿ ನಾವು ಇವತ್ತು ಈ ಹೋರಾಟ ಮಾಡ್ತಿದ್ದೀವಿ. ಮುಂದೆ ಬರುವಂತ ದಿನ ನಾವು ಸುಮ್ಮನೆ ಕೂರುವಂತ ವಿಷಯನೇ ಇಲ್ಲ. ಈ ಹೋರಾಟನ ನಾವು ಅತ್ಯಾಚಾರಿಗೆ ಶಿಕ್ಷೆ ಆಗುವವರೆಗೆ ನಾವು ನಡೆಸ್ತೀವಿ. ಜೈ ಹಿಂದ್, ಜೈ ಭಾರತ್. ನಾನು ನಿಮ್ಮ ಅಣ್ಣವಾನ್. ಎಲ್ರಿಗೂ ಮತ್ತೊಂದ್ಸಲ ನಮಸ್ಕಾರ.